ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಾಡ್ತಾ ಇದ್ದೀನಿ ಬಿಸಿಬೇಳೆ ಬಾತು. ಬಿಸಿಬೇಳೆ ಬಾತ್ಗೆ ಎಲ್ಲ ಥರ ತರಕಾರಿನೂ ತೊಳೆದು ಮತ್ತು ಕುಕ್ಕರ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಬಟಾಣಿ. ಇವಾಗ ಅಕ್ಕಿನ ತೊಳೆದು ಹಾಕ್ತಾ ಇದ್ದೀನಿ. ಅಕ್ಕಿನ ಚೆನ್ನಾಗಿ ಒಂದು 2-3 ಸರಿ ತೊಳೆದು ಹಾಕಬೇಕು. ನಾನು ಅದು ವಿಡಿಯೋ ತೋರಿಸಿಲ್ಲ, ಡೈರೆಕ್ಟಾಗಿ ತೊಳೆದು ಹಾಕ್ತಾ ಇದ್ದೀನಿ. ನೋಡಿ, ಆಮೇಲೆ ಬಿಸಿಬೇಳೆ ಬಾತ್ಗೆ ನಾರ್ಮಲ್ ಅನ್ನ ಮಾಡೋದಕ್ಕಿಂತ 2 ಪಟ್ಟು ನೀರು ಹಾಕಬೇಕು. ನಾನು ಅರ್ಧ ಗ್ಲಾಸ್ ಅಕ್ಕಿಗೆ ಒಂದು 5 ಬೇಳೆ, ಹೆಸರು ಬೇಳೆ ಎಲ್ಲನೂ ಹಾಕಬೇಕು. ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕಬೇಕು. ಎಲ್ಲ ಬಿಡಿಯಾಗಿ ಉದ್ರಾಗ ಆಗೋಕ್ಕೆ 1 ಸ್ಪೂನ್ ಎಣ್ಣೆ ಹಾಕಬೇಕು. ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕಾಯಿ ಚೂರು ಮತ್ತು ಕರಿ ಲೀವ್ಸು ಮತ್ತು ಜಿಂಜರು ಎಲ್ಲನೂ ಚಾಪ್ ಮಾಡ್ಕೊಂಡು ಚಾಪರ್ ಬೋರ್ಡಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇದೆಲ್ಲನೂ ಒಂದು 5 ವಿಷಲ್ಸ್ 6 ವಿಷಲ್ಸ್ ತಗೋತೀನಿ ನಾನು. ಅದು ನೋಡಿ, ಎಲ್ಲ ಒಂದು ಟೆಂಪರಿಂಗ್ ಕೊಟ್ಟು, ಒಂದು ಒಳ್ಳೆ ಟೆಂಪರಿಂಗ್ ಕೊಟ್ಟು ವಿಷಲ್ಗೋಸ್ಕರ ಕಾಯ್ತಾ ಇದ್ದೀನಿ. ಒಂದು 5 to 6 ವಿಷಲ್ಸ್ ತೆಗಿತೀನಿ. ಡಬಲ್ ಟೈಮ್ಸ್ ನೀರು ಹಾಕಿರೋದ್ರಿಂದ. ನೋಡಿ, ಕೋರಿಯಂಡರ್ ಲೀವ್ಸ್ ಹಾಕ್ತಾಯಿದ್ದೀನಿ ಮತ್ತು ಮಿಂಟ್ ಲೀವ್ಸ್ ಹಾಕ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ ನೀವು. ಕ್ಯಾಮ್ರಾ ಅಡ್ಜಸ್ಟ್ ಮಾಡಿಕೊಂಡು ಟ್ರೈ ಮಾಡ್ತಾಯಿದ್ದೀನಿ ಹಾಕೋಕ್ಕೆ ಆದಷ್ಟು ನನ್ನ ಮತ್ತು ರೆಸಿಪಿನ ಕವರ್ ಮಾಡೋಕ್ಕೆ. ಕಾಯಿ ಮತ್ತು ಟೆಂಡರ್ ಕೊಕೊನೆಟ್ಟು, ಕಾಯಿ ತುರಿ ಹಾಕ್ತಾಯಿದ್ದೀನಿ. ಬಿಸಿಬೇಳೆಬಾತ್ MTR ಅವರ ಬಿಸಿಬೇಳೆಬಾತ್ ಪೌಡರ್ ಹಾಕ್ತಾಯಿದ್ದೀನಿ. ನೋಡಿ, ನೋಡಿ ಬಿಸಿಬೇಳೆಬಾತ್ ಪೌಡರ್ ಹಾಕ್ತಾಯಿದ್ದೀನಿ. ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ತರಬೇಕು. ಒಂದು ಹಾಟ್ ಬಾಯ್ಲ್ ತರಬೇಕು. ಆಮೇಲೆ ಮಿಕ್ಸ್ ಮಾಡಿ. ಇಟ್ ಈಸ್ ಆಲ್ಮೋಸ್ಟ್ ಆಲ್ರೆಡಿ 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಮತ್ತೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡಬೇಕು. ಅದೆಲ್ಲ ಸೆಟ್ ಆಗಬೇಕಲ್ವ, ನಾವು ಹಾಕಿರೋ ಟೆಂಪರಿಂಗ್ ಮಸಾಲ ಎಲ್ಲ. ಆಮೇಲೆ ನೋಡಿ, 5 ಮಿನಿಟ್ಸ್ ಕುಕ್ ಆದಮೇಲೆ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.